ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಸಿದ್ದು ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ಒಂದು ಸಿಂಪಲ್ ಹೋಮ್ ರೆಮಿಡಿ ಹೇಳೋಣ, ಟಿಪ್ಸ್ ಹೇಳೋಣ ಅಂತ ಬಂದಿದ್ದೀನಿ. ಸೊ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಎಲ್ರಿಗೂ ಕೂದಲು ಸಮಸ್ಯೆ ಇರುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಒಂಥರ ಟೆನ್ಷನ್. ಸೊ ನಮ್ಮ ಅಂದ ಚಂದನ ಹೆಚ್ಚಿಸೋದೇ ಒಂದೊಂದು ಕೂದಲು. ಸೊ ಇವತ್ತಿನ ದಿನದಲ್ಲಿ ಇಲ್ಲದೆ ಇರೋ ಕಾರಣದಿಂದ ಸೊ ಎಲ್ಲ ರೆಡಿಮೇಡು ಆಹಾರನ ತೊಗೊಳ್ತಾ ಇರೋದ್ರಿಂದ ಸೊ ಕೂದಲು ತುಂಬಾ ಉದುರುತ್ತದೆ. ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಅಥವಾ ಪ್ರೋಟೀನ್ ಕೊರತೆಯಿಂದ ಇರ್ಬೋದು, ಸೊ ಕೆಲಸದ ಒತ್ತಡ, ಇವತ್ತಿನ ಫಾಸ್ಟು ದಿನಗಳು ಕಳೀತಾ ಇರೋದ್ರಿಂದ ಸೊ ನಮಗೆ ಎಲ್ಲೂ ಟೈಮ್ ಸಿಗ್ತಾ ಇಲ್ಲ. ಅದರಲ್ಲೂ ಕೆಲಸ ಮಾಡ್ತಾ ಅಂತ ಪ್ರತಿಯೊಬ್ಬರಿಗೂ, ಅದು ಮಕ್ಕಳೇ ಆಗಿರ್ಬೋದು, ಗಂಡು ಮಕ್ಕಳೇ ಆಗಿರ್ಬೋದು, ಹುಡುಗ ಅಥವಾ ಹುಡುಗಿ ಆಗಲಿ, ಹುಡುಗಿಗೆ ಯಾವ ಥರ ಟೆನ್ಷನ್ ಅಂದರೆ ಓದೋ ಸ್ಟ್ರೆಸ್ ಇರುತ್ತೆ. ಜಾಬ್ ಮಾಡೋರಿಗೆ ಹೆಂಗೆ ಯಾವ ಥರ ಅಂದರೆ ಕೆಲಸದ ಒತ್ತಡ, ಮನೆ ಕೆಲಸ, ಆಮೇಲೆ ವರ್ಕ್ ವುಮೆನ್ ಹೆಂಗೆ ಅಂದರೆ, ಸೊ ನನ್ನೇ ತಗೊಳ್ಳಿ, ನಾನು ಒಬ್ಬಳು ವರ್ಕ್ ವುಮೆನು. ಸೊ ಕೆಲಸದ ಒತ್ತಡ, ಮನೆ ಜವಾಬ್ದಾರಿಗಳು, ಕೆಲಸದ ಕಂಪ್ನಿ ಜವಾಬ್ದಾರಿಗಳು, ನಮ್ಮ ಮೇಲಿರೋ ಒತ್ತಡದಿಂದ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಮರೆತುಬಿಟ್ಟಿದ್ದೀವಿ. ಸೊ ಹಾಗಾಗಿ ನಮ್ಮ ಪ್ರೋಟೀನಲ್ಲಿ ಅಥವಾ ನಮ್ಮ ದೇಹದಲ್ಲಿ ಆಗುವ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸೊ ಕೂದಲು ಉದುರೋ ಸಮಸ್ಯೆ ಅಂತೂ ಕಾಡುತ್ತೆ. ಸೊ ನನಗೂ ತುಂಬ ಕೂದಲು ಉದುರೋ ಸಮಸ್ಯೆ ಇತ್ತು. ಒಂದು ಸಣ್ಣ ಟಿಪ್ಸ್ ಏನಪ್ಪ ಅಂತ ಅಂದರೆ, ಹೋಮ್ ರೆಮಿಡಿ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಅನ್ನ ಮಾಡೇ ಮಾಡ್ತೀವಿ, ಅಥವಾ ದಿನಕ್ಕೆ 1 ಟೈಮ್ ಆದರೂ ಅನ್ನ ಅಂತೂ ಮಾಡೇ ಮಾಡ್ತೀವಿ. ಸೊ ಅಕ್ಕಿ ತೊಳೆದಿರೋಂಥ ನೀರಿಂದ ಸೊ ಕೂದಲು ಉದುರೋದನ್ನ ನಿಲ್ಲುತ್ತೆ. ಸೊ ಅಕ್ಕಿ ತೊಳೆದಂಥ ನೀರನ್ನು ಸೊ ನೀವು ತಲೆ ಸ್ನಾನ ಮಾಡೋ ದಿನ ಅಕ್ಕಿ ತೊಳೆದಿರೋ ನೀರನ್ನ ತೊಗೊಂಬಿಟ್ಟು ಅದನ್ನು ಹೇರಿಗೆ ಮತ್ತು ಬುಡಕ್ಕೆಲ್ಲ ಅಪ್ಲೈ ಮಾಡಿ ಒಂದು 5 ನಿಮಿಷ ಬಿಟ್ಟು, ಒಂದು ಸ್ವಲ್ಪ ಮಸಾಜ್ ಮಾಡಿ ಒಂದು 5 ನಿಮಿಷ ಬಿಟ್ಟು ನೀವು ತಲೆ ತೊಳೆಯೋದ್ರಿಂದ ಸೊ ಎಷ್ಟೋ ಪ್ರಮಾಣದಲ್ಲಿ ಕೂದಲು ಉದುರೋದು ನಿಲ್ಲುತ್ತೆ. ಸೊ ಇದನ್ನು ನಾನು ಯೂಸ್ ಮಾಡಿದ್ದೀನಿ, ನನಗೂ ಅನುಭವ ಆಗಿದೆ. ಸೊ ನೀವು ಯೂಸ್ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ ಇರುತ್ತೆ. ಒಂದಿನ ಮಾಡಿದೆ, ತಿಂಗಳಲ್ಲಿ ಒಂದು ಸಲ ಮಾಡಿದೆ, ಒಂದು 3 ತಿಂಗಳು ಬಿಟ್ಟೆ ಅಂತ ಮಾಡಿದರೆ ಯಾವುದೇ ರಿಸಲ್ಟ್ ಸಿಗೋಲ್ಲ. ಇದೇ ಅಂತಾಗಲಿ ಯಾವುದನ್ನೇ ನಾವು ಒಂದು ಅಪ್ಲೈ ಮಾಡ್ಕೊತೀವಿ ಅನ್ನೋದಾದರೆ ಸೊ ಕಂಟಿನ್ಯೂ ಇರಬೇಕು. ಸೊ ಕಂಟಿನ್ಯೂ ಇಲ್ಲ ಅಂದರೆ ಯಾವುದೂ ಅದು ಯೂಸ್ ಆಗೋದಿಲ್ಲ. ಒಂದು 3 ಮಂತ್ಸ್ ಆದರೂ ನೀವು ಟ್ರೈ ಮಾಡಿ ನೋಡಿ, ಒಂದು ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ. ನನಗಂತೂ ಸಿಕ್ಕಿದೆ. ಸೊ ಹಾಗಾಗಿ ನಿಮಗೂ ತಿಳಿಸ್ತಾ ಇದ್ದೀನಿ. ಕೂದಲು ಇಷ್ಟಿಷ್ಟು ಉದುರುತ್ತಿದ್ದು, ಈಗ ಕೂದಲು ಉದುರೋ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಸೊ ಇದ್ರ ಜೊತೆ ಕೂದಲು ಒಟ್ಟೋಗೋದಕ್ಕೂ ಈ ಅಕ್ಕಿ ನೀರನ್ನ ಯೂಸ್ ಮಾಡ್ಬೋದು. ಸೊ ಅದನ್ನು ಯಾವ ರೀತಿ ಅಂತೇಳಿ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಇವತ್ತಿನ ವೀಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿ ಕೊಟ್ಟಿದ್ದೀನಿ ಅಂತ ಅಂದ್ಕೊತೀನಿ. ಸೊ ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸೊ ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.